ಬಹುಶಃ ನಾಗೇಂದ್ರ ಮಂಡ್ಯ ಅವರ ಇತಿಹಾಸ ಪುಟವನ್ನು ತೆಗೆಯುವುದಾದರೆ ಕಳೆದ ವರ್ಷ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದಲ್ಲಿ ಒಂದು ತಂಡದ ಪರವಾಗಿ ಕೋಚ್ ಕಾರ್ಯವನ್ನು ಮಾಡಿದ್ರು. ಆ ಬಳಿಕ ರಾಜ್ಯ ವಿಭಾಗಕ್ಕೂ ಸಾಕಷ್ಟು ಪಂದ್ಯಗಳಲ್ಲಿ ನಿರ್ಣಾಯಕ ಪೀಠವನ್ನು ಅಲಂಕರಿಸಿರ್ತಕ್ಕಂಥ ನಾಗೇಂದ್ರ ಹಾಗೂ ಮೋಹನ ಫೈನಲ್ ಪಂದ್ಯದ ನಿರ್ಣಾಯಕರಾಗಿ ಅಂತಿಮ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಅಲ್ಲಿ ಓಪನರ್ಸ್ ನಾನು ಓಪನರ್ಸ್ ಬನ್ನಿ ಸರ್, ಬೇಗ ತೀರ್ಥಾಳವರು ಕತ್ತಲಾಗುತ್ತೆ, ಬೇಗ ಬನ್ನಿ. ಸ್ಥಿತಿಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಗೋಪಾಲಸ್ವಾಮಿ ಅವರಿಗೂ ಕೂಡ ಸಿಪಿಎಲ್ ಸೀಸನ್ 5ರ ಪರವಾಗಿ ಕುವೆಂಪು ಕ್ರಿಕೆಟರ್ಸ್ ಅವರೆಲ್ಲರ ಪರವಾಗಿ ಆದರಣೀಯ ಸ್ವಾಗತವನ್ನು ಕೂಡ ವಹಿಸಿಕೊಳ್ತಾ ಇದ್ದಾರೆ. ಫೈನಲ್ ಪಂದ್ಯ ಆರಂಭ. ಸಮಯ ತಿಳಿಸ್ತೇವೆ ನೋಡಿ, ಇವಾಗ ಹೆಚ್ಚು ಸಮಯ ನೀಡಲ್ಲ. ಇಲ್ಲಿವರೆಗೂ ಸಮಯ ಇತ್ತು, ನಿಮಗೆ ನೀಡಿದ್ದೇವೆ, ಇನ್ನು ಮುಂದೆ ನೀಡಲಿಕ್ಕಾಗಲ್ಲ. ಸಮಯ 5:35. ಎಸ್, ರೆಡಿ. ಲೆಟ್ ಕಟ್ ಮಾಡುವಂತ ಪ್ರಯತ್ನ. ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದು ಬದಲಾಗಿ 2 ಓಟದ ಪೂರೈಕೆ. ಸ್ಕೋರ್ ಬೋರ್ಡ್ ಸ್ಟಾರ್ಟ್ಸ್. ಖಾತೆ ಆರಂಭಗೊಳ್ತಾ ಇದೆ. ತೀರ್ಥ 11 ತಂಡದ ಯಾವರು ಆಟಗಾರ ಸಿಕ್ಸರ್ ಬಾರಿಸಿದ್ರೆ MTB ಗ್ರೂಪ್ಸ್ ಹಾಗೂ ಡೆವಲಪರ್ಸ್ ಕಡೆಯಿಂದ 1,000 ಘೋಷಣೆ ಮತ್ತೆ ಮುಂದುವರಿತಾ ಇದೆ. ಪ್ರತಿಯೊಂದು ಸಿಕ್ಸರ್ಗೆ ಜಾರ್ಕರ್ ಲಂಚಸೆತಗಳು ರಕ್ಷಣಾತ್ಮಕ ಆಟದ ಮುಂದುವರಿಸ್ತಾ ಇದ್ದಾರೆ. ಒಂದು ಓಟದ ಪೂರೈಕೆ 3. ಅಲ್ಲಿ CM ವಾರಿಯರ್ಸ್ ತಂಡದ 12th ಪ್ಲೇಯರ್ ನಮ್ಮನಿಗೆ ಇಮಿಡಿಯೇಟ್ ಬನ್ನಿ. CM ವಾರಿಯರ್ಸ್ ತಂಡದ 12th ಪ್ಲೇಯರ್ ಶೀಘ್ರಗತಿಯಲ್ಲಿ ನಮ್ಮೊಂದಿಗೆ ಬರಬೇಕು. ಕೈ ಜಾರಿ ಹೋದಂತ ಪಂದ್ಯವನ್ನ ಉಳಿಸಿಕೊಂಡು ಫೈನಲ್ ಎಂಟ್ರಿಯನ್ನು ಕಾಣ್ತಾ ಇದ್ದಾರೆ ತೀರ್ಥ 11 ಚನ್ನರಾಯಪಟ್ಟಣ. ತೀರ್ಥ ಅವರ ಒಂದು ಮಾಲೀಕತ್ವದ ತಂಡ ಅವರ ನಾಮಾಂಕಿತ ರೂಪದಲ್ಲೇ ಪಂದ್ಯವನ್ನು ಆಡ್ತಾ ಇದ್ದಾರೆ. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು
ಒಂದು ಓಟದ ಪೂರೈಕೆ 4. ಇನ್ನೊಂದೆಡೆ RCB ತಂಡ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. 173ರ ಒಂದು ಟಾರ್ಗೆಟ್ ಅನ್ನ ಅದಾಗಲೇ ಬೆನ್ನತ್ತುವಂತ ಎಲ್ಲ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೆ. 15 ವರ್ಷದ ಮುಂದೆ 28 ಓಟವನ್ನು ದಾಖಲಿಸಿಕೊಂಡು ಮೊದಲ ಹಂತದ ಮೇಲುಗೈ ಸಾಧಿಸ್ತಾ ಇದ್ದಾರೆ. ಮತ್ತೆ ಗ್ಯಾಪ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಮತ್ತೆ ಮಿಸ್ಫೀಲ್ಡ್ ಆಗ್ತಾ ಇದೆ. ಏನಿದೆ, ಫುಟ್ಬಾಲ್ ಆಡ್ತಾ ಇದ್ದಾರೆ. ನಿಮಿಷಗಳ ಕಾಲ ನೃತ್ಯವನ್ನು ಮಾಡಿದ್ರು ಕೂಡ ಬಳಿಕ ಸಿಕ್ಸರ್ ಬಾರಿಸ್ತಾ ಇದ್ದಾರೆ. ಮತ್ತೆ ನೃತ್ಯವನ್ನು ಮಾಡೋ ಮುಖಾಂತರವಾಗಿ ಪ್ರೇಕ್ಷಕರನ್ನ ಇನ್ನಷ್ಟು ರಂಜಿಸ್ತಾ ಇದ್ದಾರೆ. ಚಿಯರ್ ಗರ್ಲ್ಸ್. ಮತ್ತೆ ನವೀನ್ ಬೆಣ್ಣೆ 5ನೇ ಬಾರಿ. ಈ ಬಾರಿ ತೀವ್ರ ಶಾಟ್ ಆಗಿರ್ತಕ್ಕಂಥ ಚೆಂಡು, ವಿಕೆಟ್ ಪತನ, ಫಸ್ಟ್ ವಿಕೆಟ್ ಡೌನ್. ಮತ್ತೆ ಶಾಟ್ ಆಗಿತ್ತು, ಫುಲ್ ಮಾಡುವಂತ ಪ್ರಯತ್ನ, ಹೊಂದಾಣಿಕೆಯ ಕೊರತೆ, ಬಹುಶಃ ರನ್ಔಟ್ ಮಾಡುವಂತ ಎಲ್ಲ ಲೆಕ್ಕಾಚಾರ ಇದ್ರು ಕೂಡ ಅಂತಿಮ ಹಂತದಲ್ಲಿ ಡಾಟ್ ಬಾಲ್ ಆಗ್ತಾ ಇದೆ. ಓವರ್ ಮುಕ್ತಾಯದಲ್ಲಿ 8 ಎಂಡ್ ಆಫ್ ವೆರಿ ಫಸ್ಟ್ ಓವರ್, 8 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಫೈನಲ್ ಪಂದ್ಯದಲ್ಲಿ ವೆಸ್ಟರ್ ಓಟವನ್ನ ಎದುರಾಳಿ ತಂಡಕ್ಕೆ ಟಾರ್ಗೆಟ್ ಆಗಿ ಬಿಟ್ಟು ಕೊಡ್ತಾರೆ. ತೀರ್ಪಾ 11 ಕಾದು ನೋಡಬೇಕಾಗಿದೆ. ಅದಾಗಲೇ ಕಳೆದ ಪಂದ್ಯದ ಹೀರೋ ಡಗ್ಔಟ್ ನಲ್ಲಿ ಕುಳಿತುಕೊಂಡು ಪುನೀತ್ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಯಾರ್ಕರ್ಲಿ ಅಂತ ಸತಗಳು, ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಒಂದು ಓಟದ ಪೂರೈಕೆ 9. ಶಾಟ್ ಆಗಿರ್ತಕ್ಕಂಥ ಚೆಂಡು, ಈ ನಡುವೆ ಸುಲಭದ ಕ್ಯಾಚ್ ಪಡಿತಾ ಇದ್ದಾರೆ. 2ನೇ ವಿಕೆಟ್. ಮತ್ತೊರು ಹೊಸ ಆಟಗಾರ ಗಚ, ಲೀಗ್ ಹಂತದಲ್ಲಿ ಜಾರಿ ಹೋದಂತ ಪಂದ್ಯಾಟವನ್ನು ಉಳಿಸಿಕೊಟ್ಟಿರ್ತಕ್ಕಂಥ ಆಟಗಾರ. ಫೈನಲ್ ಪಂದ್ಯದಲ್ಲೂ ಕೂಡ ಒತ್ತಡದ ಪರಿಸ್ಥಿತಿಯನ್ನು ಎದುರಿಸಬೇಕಿದೆ. ಒಂದು ಹಂತದಲ್ಲಿ 8ಕ್ಕೆ ನೋಲಾಸ್ ಸದ್ಯ ಇವಾಗ 9 ಓಟ, 2 ವಿಕೆಟ್ಸ್ ಕಳೆದುಕೊಂಡು ಪಂದ್ಯವನ್ನು ಆಡ್ತಾ ಇದೆ. ಸೂರ್ಯನ ಕಿರಣಗಳು ಸಂಪೂರ್ಣವಾಗಿ ಬರಮಾಚಿ ಹೋಗ್ತಾ ಇದೆ. ಮೋಡ ಕವಿದ ವಾತಾವರಣದ ನಡುವೆ CPL ಸೀಸನ್ 5 ಅಂತ್ಯವನ್ನು ಕಾಣ್ತಾ ಇದೆ. ವೇದಿಕೆಯ ಮೇಲ್ಭಾಗದಲ್ಲಿ ಅತಿಥಿ ಗಣ್ಯರು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ರಿಸ್ಕಿ ಓಟದ ಪೂರೈಕೆ 10.
ಮೂರನೇ ವಿಕೆಟ್ಸ್ ಪತನ. ನಾಟಕೀಯ ಕುಸಿತವನ್ನ ಕಾಣ್ತಾ ಇದೆ. ಸಚಿನ್ ಜೇಕೆ ಕೂಡ 7:15 ಪ್ರಶಸ್ತಿ ಸಮಾರಂಭ ಮಿಡ್ಲ್ ಸ್ಕೂಲ್ ಆವರಣ ಆಪೋಸಿಟ್ ಪೊಲೀಸ್ ಸ್ಟೇಷನ್ ಬಳಿ ಒಂದು ವೇದಿಕೆಯ ಕಾರ್ಯಕ್ರಮ, ಟ್ರೋಫಿ ವಿತರಣಾ ಕಾರ್ಯಕ್ರಮ ನೆರವೇರುತ್ತದೆ. ಅಡ್ರೆಸ್ ಬಂದು ಮಿಡ್ಲ್ ಸ್ಕೂಲ್ ಆವರಣ ಆಪೋಸಿಟ್ ಪೊಲೀಸ್ ಸ್ಟೇಷನ್. ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಮತ್ತೆ ಒಂದು ಓಟದ ಪೂರೈಕೆ, ತಂಡದ ಒಟ್ಟಾರೆ ಗಳಿಕೆ ಕೂಡ ಸದ್ಯ ಪರಿಸ್ಥಿತಿ 11. ಸಾಗರ್ ಅಂಕನ ಪ್ರವೇಶವನ್ನು ಕಂಡುಕೊಂಡಿದ್ದಾರೆ. ಇನ್ನು ಕೂಡ ಸ್ಟ್ರೈಕರ್ನಲ್ಲಿ ಗಜ ಜೀವಂತವಾಗಿ ಉಳಿತಾ ಇದ್ದಾರೆ. ಪಾಯಿಂಟ್ ಮೇಲ್ಭಾಗದಲ್ಲಿ ಡೈವಿಂಗ್ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ನಡಿಯೋ Honda 4 number 2 score remains on 11. ಮೊದಲ ಹಂತದಲ್ಲಿ 4 ವಿಕೆಟ್ಸ್ ಅನ್ನು ಒಪ್ಪಿಸಿ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ತೀರ್ಥ 11 ಚನ್ನರಾಯಪಟ್ಟಣ. ಇನ್ನೊಂದೆಡೆ ಮೇಲ್ನೋಟದ ಪರಿಸ್ಥಿತಿಗೆ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ದಾರೆ ಸಿಎಂ ವಾರಿಯರ್ಸ್. ಲೀಗ್ ಹಂತದಲ್ಲಿ ಕೂಡ ಅತ್ಯುತ್ತಮ ಪ್ರದರ್ಶನವನ್ನು ನೀಡುವ ಬಳಿಕ ಕ್ವಾಲಿಫೈಯರ್ 1 ಪಂದ್ಯ ಕೊಡಲು ಕೂಡ ಜಯವನ್ನು ದಾಖಲಿಸಿ ಫೈನಲ್ ಎಂಟ್ರಿಯನ್ನು ಕಂಡುಕೊಂಡಿದ್ದಾರೆ. ಇದರ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಮತ್ತೆ ಯಶಸ್ಸು ಬರ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ನವೀನ್ ಬಣ್ಣೆ ಯಶಸ್ಸನ್ನ ಕಾಣ್ತಾ ಇದ್ದಾರೆ. 50ರಿಂದ 55 ಓಟವನ್ನು ದಾಖಲಿಸಿದ್ರೆ ಮಾತ್ರ ಕೊನೆಯ ಹಂತದಲ್ಲಿ ಪಂದ್ಯವನ್ನು ಉಳಿಸುವಂತ ಲೆಕ್ಕಾಚಾರವಿರ್ತದೆ. ಜಾರ್ಕರ್ಲ್ ಎಸೆತಗಳು ಮತ್ತೆ ಕ್ಷೇತ್ರರಕ್ಷಣೆ ಬರ್ತಾ ಇದೆ. ಕೇವಲ ಒಂದು ಓಟದ ಪೂರೈಕೆ 12. ಇನ್ನೊಂದೆಡೆ ವೇದಿಕೆಯ ಮೇಲ್ಭಾಗದಲ್ಲಿ ಈ ಪರಿಸರದ ಜನಪ್ರಿಯ ವ್ಯಕ್ತಿಗಳು, ರಾಜಕೀಯ ವಿಚಾರದಲ್ಲಿ ತಮ್ಮದೇ ಆದಂತಹ ಹೆಸರನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಹೌದು. ಮಾಜಿ ವಿಧಾನ ಪರಿಷತ್ ಸದಸ್ಯರು ಗೋಪಾಲಸ್ವಾಮಿ ಅವರಿಗೂ ಕೂಡ ಅಭಿನಂದನೆ ತಿಳಿಸ್ತಾ ಇದ್ದಾರೆ. ಲೆಟ್ ಕಟ್ ಮಾಡುವಂತಹ ಪ್ರಯತ್ನ ಮತ್ತೆ ಯಶಸ್ಸು ಬರ್ತಾ ಇಲ್ಲ. ತೀರ್ಥ ಸ್ಟ್ರೈಕರ್ನಲ್ಲಿ ಜರ್ಸಿ ನಂಬರ್ 10 ಧರಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹುಶಃ 10 ನಂಬರ್ನ ನೆನಪು ಮಾಡಿಕೊಂಡ್ರೆ ನಮಗೆ ನೆನಪಾಗುವಂತ ಇವತ್ತಿಗೂ ಕೂಡ ಆ ವ್ಯಕ್ತಿ ಅಂದ್ರೆ ಅದು ಸಚಿನ್ ತೆಂಡೂಲ್ಕರ್, ಗಾಡ್ ಆಫ್ ಕ್ರಿಕೆಟ್ನ ದಂತಕಥೆ ಮಾಸ್ಟರ್ ಬ್ಲಾಸ್ಟರ್. ಅವರ ಅಪ್ಪಟ ಅಭಿಮಾನಿ ತೀರ್ಥ. ಪುಲ್ಟಾಸ್ ಆಗಿರುವಂತ ಚೆಂಡು ಕ್ಯಾಚ್ ಪಡೆಯುವಂತ ಅವಕಾಶ. ಯಸ್ ರನ್ನಿಂಗ್ ವಿಕೆಟ್ ಕೂಡ ಪತನ.
ಮತ್ತೊರು ಹೊಸ ಆಟಗಾರ ದೀಪು ಅಂಕಣ ಪ್ರವೇಶ ಮಾಡ್ತಾ ಇದ್ದಾರೆ. 13ರಲ್ಲೇ ಸ್ಥಗಿತವನ್ನ ಕಾಣ್ತಾ ಇದೆ. ಮೇಲ್ನೋಟದ ಪರಿಸ್ಥಿತಿಗೆ ಲೋ ಸ್ಕೋರಿಂಗ್ ಪಂದ್ಯ. ಅದ್ಯಾವ ಆಟಗಾರ ಪಂದ್ಯದ ಚಿತ್ರಣ, ಸ್ಥಿತಿ, ಗತಿ ಇವೆಲ್ಲವನ್ನು ಬದಲಿಸ್ತಾರೆ, ಕಾದು ನೋಡ್ಬೇಕಿದೆ. ಕಳೆದ ಪಂದ್ಯದಲ್ಲಿ ಪುನೀತ್ ಆಪತ್ ಬಾಂಧವನ ರೂಪದಲ್ಲಿ ಅಂಕಣ ಪ್ರವೇಶವನ್ನು ಮಾಡಿ ನಂಬಲ್ ಅಸಾಧ್ಯದ ಜಯವನ್ನು ತೀರ್ತಾ ಇಲ್ಲವ ತಂಡಕ್ಕೆ ತಂದುಕೊಟ್ಟಿದ್ರು. ಸದ್ಯ ಇವಾಗ ಬೌಂಡ್ರಿ ಸಿಕ್ಸರ್ ಸಿಡಿಸಲೇಬೇಕಾಗಿದೆ. ಮತ್ತೆ ನವೀನ್ ಬಣ್ಣೆ ಲೋವರ್ ಫುಲ್ ಟಾಸ್ ಎಸೆತಗಳು ಕೇವಲ ಒಂದೋಟದ ಪೂರೈಕೆ. 14 ಓವರ್ನ ಮುಕ್ತಾಯ. ಆ ಮುಕ್ತಾಯದಲ್ಲಿ 14ಕ್ಕೆ 5 ವಿಕೆಟ್ಸ್ ಅನ್ನು ಕಳೆದುಕೊಳ್ತಾ ಇದೆ. 14 ಫಾರ್ 5 ಇಂಪಾರ್ಟೆಂಟ್ ವಿಕೆಟ್ಸ್. ಅಂಕಣ ಒಳಭಾಗದಲ್ಲಿ 1 ನಿಮಿಷಗಳ ಕಾಲ ಡ್ರಿಂಕ್ಸ್ ಬ್ರೇಕ್ ಇರ್ತವೆ. ಮರಳಿ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯ ಟಿಪ್ಸ್ ಅನ್ನು ನೀಡಿ ತಂತ್ರಗಾರಿಕೆಯನ್ನು ಹಿಡಿತಾರೆ, ಕಾದು ನೋಡಬೇಕಿದೆ. ಅದಾಗಲೇ ಸಿಎಂ ವಾರಿಯರ್ಸ್ ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸ್ತಾ ಇದೆ. 14-14. ಪ್ರತಿಯೊಂದು ಸಿಕ್ಸರ್ ಬಾರಿಸುವಂತ ಆಟಗಾರರಿಗೆ ತೀರ್ಥ ಇಲ್ಲವನ್ ತಂಡದ ಬ್ಯಾಟರ್ಗಳಿಗೆ 2,000 ಘೋಷಣೆಯನ್ನ MTB ಗ್ರೂಪ್ಸ್ ಹಾಗೂ ಡೆವಲಪರ್ಸ್ ತಿಳಿಯಪಡಿಸ್ತಾ ಇದ್ದಾರೆ. ತೀರಾ ಸ್ಲಾಟ್ ಅಲ್ಲಿತ್ತು. ಒಂದೋಟದ ಪೂರೈಕೆ 15. ಫುಲ್ಟಾಸ್ ಆಗಿ ಬಿದ್ದಂತ ಚೆಂಡು ಮತ್ತೆ ಕೇವಲ ಒಂದೋಟದ ಪೂರೈಕೆ 16. ಮಹೇಂದ್ರ ಸಿಂಗ್ ಅವರ ಅಪ್ಪಟ ಅಭಿಮಾನಿ ಮಧು ಆರ್ಮಿ ಮಾಸ್ಟರ್ ಮೈಂಡ್. ಈ ಬಾರಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ವೈಡ್ ಈಸ್ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬೆರೆಸಿನ ಮಾತಾಡಾಗಿರ್ತಕ್ಕಂಥ ಚೆಂಡು ಮತ್ತೆ ಗುತ್ತಿಗೆದಾರರು ಆಗಮಿಸುತ್ತಿದ್ದಾರೆ. ಅವರಿಗೆ ಕುವೆಂಪು ಕ್ರಿಕೆಟರ್ಸ್ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. 29-29 ಮಾತಾಡಿಸುವಂತ ಪ್ರಯತ್ನ. ಕೂಡ ಸಿಡಿಸುವಂತ ಪ್ರತಿಯೊಂದು ಸಿಕ್ಸರ್ಗೆ 2,000. ಮತ್ತೆ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಡೀಪ್ ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ
ಚಾಂಪಿಯನ್ ತಂಡಕ್ಕೆ 2 ಲಕ್ಷ ಜೊತೆಯಾಗಿ ಆಕರ್ಷಕ ಚಿನ್ನದಂತೆ ಹೊಳೆಯುವ ಟ್ರೋಫಿಯನ್ನು ನೀಡಿ ಗೌರವಿಸಿದ್ರೆ, 2ನೇ ಬಹುಮಾನ 1 ಲಕ್ಷ ಜೊತೆಯಾಗಿ ಟ್ರೋಫಿ ನೀಡಿ ಗೌರವಿಸಲಿಕ್ಕಿದ್ದಾರೆ. 3ನೇ ಬಹುಮಾನ 50,000 ಜೊತೆಯಾಗಿ ಟ್ರೋಫಿ ನೀಡಿ ಗೌರವಿಸಿದ್ರೆ, ಮ್ಯಾನ್ ಆಫ್ ದಿ ಸೀರೀಸ್ಗಾಗಿ ಆಕರ್ಷಕ ಬೈಸಿಕಲ್, ಬೆಸ್ಟ್ ಬ್ಯಾಟ್ಸ್ಮನ್ ಬೆಸ್ಟ್ ಬೌಲರ್ಗಾಗಿ LED ಟಿವಿ, ಬೆಸ್ಟ್ ಕೀಪರ್ ಹಾಗೂ ಬೆಸ್ಟ್ ಫೀಲ್ಡರ್ಗೆ ಸ್ಮಾರ್ಟ್ಫೋನ್. ಈ ಎಲ್ಲ ಬಹುಮಾನ ಸಮಾರಂಭ ಕಾರ್ಯಕ್ರಮ ನಿಯರ್ ಪೊಲೀಸ್ ಸ್ಟೇಷನ್ ಮಿಡ್ಲ್ ಸ್ಕೂಲ್ ಆವರಣ ಈ ಒಂದು ಜಾಗದಲ್ಲಿ ಸಂಪೂರ್ಣ ಅಂತಿಮ ಕಾರ್ಯಕ್ರಮ ನೆರವೇರ್ತದೆ. ಎಲ್ಲ ಆಟಗಾರರ ಗಮನದಲ್ಲಿರಲಿ. ನಿಯರ್ ಪೊಲೀಸ್ ಸ್ಟೇಷನ್ ಮಿಡ್ಲ್ ಸ್ಕೂಲ್ ಆವರಣ ಸಮಾರಂಭ ಕಾರ್ಯಕ್ರಮ. ಮತ್ತೆ ಸ್ಟಾರ್ಟ್ ಆಗಿರ್ತಕ್ಕಂಥ ಚೆಂಡು ಪುಲ್ ಮಾಡುವಂತ ಪ್ರಯತ್ನ ನಡುವೆ ದಾಖಲಿಸಿಕೊಂಡಿದೆ. ಫಿಲಿಪ್ ಸಾಲ್ಟ್ 23 ಎಸೆತ 46 ಓಟ. ವಿರಾಟ್ ಕೊಹ್ಲಿ ರನ್ ಮೆಷಿನ್ 13 ಎಸೆತ 18 ಓಟ. ಸಂಪೂರ್ಣ ಗೆಲುವಿನ ಲೆಕ್ಕಾಚಾರವನ್ನು ಬೆಂಗಳೂರು ಮುಂದುವರಿಸಿದರೆ, ಸದ್ಯ ಅಂಕನ ಒಳಭಾಗದಲ್ಲಿ ಎರಡು ತಂಡಗಳು ಕೂಡ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಮೇಲ್ನೋಟದ ಪರಿಸ್ಥಿತಿಗೆ ಪಂದ್ಯ ಮತ್ತೆ 50-50. ಒಂದು ಹಂತದಲ್ಲಿ 16ಕ್ಕೆ 5 ವಿಕೆಟ್. ಸದ್ಯ ಸತತ 4 ಸಿಕ್ಸರ್ನ ನಡುವೆ 42ಕ್ಕೆ ತಲುಪ್ತಾ ಇದೆ. 42. ಸ್ವಿಚ್ ಹಿಟ್ ಮಾಡುವಂತಹ ಪ್ರಯತ್ನ, ಯಶಸ್ಸು ಬರ್ತಾ ಇಲ್ಲ. ಗುಡ್ ಲೈನ್ ಡೆಲಿವರಿ, ಡಾಟ್ ಬಾಲ್. ಪ್ರೇಕ್ಷಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಇನ್ನೊಂದರ ಗುಡ್ಡದ ಮೇಲೆ ಕುಳಿತುಕೊಂಡು ಪಂದ್ಯದ ವೀಕ್ಷಣೆಯನ್ನು ಮಾಡ್ತಿರ್ತೇವೆ ಕೂಡ CPL ಸೀಸನ್ 5 ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತೆ ಲೈಡ್ ಬಾಲ್ ಸೂಚನೆ ಬರ್ತಾ ಇದೆ. 43-43. ಮತ್ತೆ ಲೇಟ್ ಕಟ್ ಮಾಡುವಂತ ಪ್ರಯತ್ನ, ಮತ್ತೆ ಡಾಟ್ ಬಾಲ್ ಆಗ್ತಾ ಇದೆ. ತೀರ್ತಾ ಇಲ್ಲ. ಒಂದು ತಂಡದ ಯಾವ ಬ್ಯಾಟರ್ ಕೂಡ ಸಿಕ್ಸರ್ ಬಾರಿಸಿದ್ರೆ ಆ ಒಂದು ಆಟಗಾರನಿಗೆ MTB ಗ್ರೂಪ್ಸ್ ಹಾಗೂ ಡೆವಲಪರ್ಸ್ ಕಡೆಯಿಂದ 2,000 ನಗದನ್ನು ಕೊಟ್ಟು ಗೌರವಿಸಲಿಕ್ಕಿದ್ದಾರೆ. ಮತ್ತೆ ಸ್ವಿಚ್ ಹಿಟ್ನ ಪ್ರಯತ್ನ, ಮುರುಳಿ ಯಶಸ್ಸನ್ನ ಕಾಣ್ತಾ ಇಲ್ಲ. ಎಡವಟ್ಟು ಮುಂದುವರಿತಾ ಇದೆ. ಬಾಯಿ ಮುಖಾಂತರವಾಗಿ ಒಂದು ಓಟದ ಪೂರೈಕೆ. 44. ಕಳೆದ ಓವರ್ನಲ್ಲಿ 27 ಓಟವನ್ನು ಬಿಟ್ಟು ಕೊಟ್ಟಕ್ಕಂತ ಅಂಶವೇ ಸದ್ಯ ಇವಾಗ ಸ್ವಲ್ಪ ಮಟ್ಟಿಗೆ CM ವಾರಿಯರ್ಸ್ಗೆ ಮೈನಸ್ ಆಗ್ತಾ ಇದೆ. ತಟ್ಟುಬಿಟ್ಟು ಆಡುವಂತ ಯತ್ನ, ಶಾರ್ಟ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕ್ಷೇತ್ರರಕ್ಷಣೆ ಬರ್ತಾ ಇದೆ. ಒಂದು ಬದಲಾಗಿ ಅವಳಿ ಓಟದ ಪೂರೈಕೆಯೂ ಕೂಡ ಬ್ಯಾಕಪ್ ಬರ್ತಾ ಇದೆ. ಓವರ್ನ ಸಮಾಪ್ತಿಯೊಂದಿಗೆ 46-46. ಎಂಡ್ ಆಫ್ ಓವರ್ ನಂಬರ್ 5, ಸ್ಕೋರ್ 46. ಸಮಯಗಳು ಕಳೀತಾ ಇದ್ದಾಗ ಗುರುವಾರ ದಿವಸ ಆರಂಭವನ್ನು ಕಂಡಿರ್ತಕ್ಕಂಥದ್ದು ದಾಖಲೆಯ ಪಂದ್ಯ ಅದಾಗಲೇ ಅಂತಿಮ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. 12 ತಂಡಗಳು ಭಾಗವಹಿಸಿತ್ತು. ಕೆಲವೊಂದು ತಂಡಗಳಿಗೆ ಐಕಾನ್ ರೂಪದಲ್ಲಿ ಆಟಗಾರರು ಪಂದ್ಯವನ್ನು ಆಡಿದರೆ, ಇನ್ನುಳಿದ ಆಟಗಾರರು IPL ಮಾದರಿಯ ಬಿಡಿಂಗ್ ರೂಪದಲ್ಲಿ ಪಂದ್ಯಾಟವನ್ನು ಆಡಿದರು. 12 ಮಾಲೀಕರು ಈ ರೀತಿಯಾಗಿ ನಮ್ಮೊಂದಿಗೆ 120ಕ್ಕೂ ಮೇಲ್ಪಟ್ಟ ಆಟಗಾರರು ಕೂಡ ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿದರು. 8 ತಂಡಗಳು 8ರಿಂದ 9 ತಂಡಗಳು ಈ ಒಂದು ಪಂದ್ಯಾಟದಿಂದ ಹೊರಗುಳಿತಾ ಇದೆ. ಇನ್ನೊಂದೆಡೆ ರಘು ರೇಂಜರ್ಸ್ ತಂಡ 3ನೇ ಬಹುಮಾನದ ತೃಪ್ತಿಯನ್ನು ಪಟ್ಟರೆ ಚಾಂಪಿಯನ್ ಪಟ್ಟಕ್ಕಾಗಿ CM ವಾರಿಯರ್ಸ್ ಹಾಗೂ ತೀರ್ಥ 11 ಹೋರಾಟ ಮುಂದುವರಿಸ್ತಾ ಇದ್ದಾರೆ.
ಕೊನೆಯ ಓವರ್. ಮತ್ತೆ ಸಂತೋಷ್ ಅಂತಿಮ 6 ಚೆಂಡಿಗಾಗಿ. ಕ್ಷೇತ್ರ ರಕ್ಷಣ ಬದಲಾಯಿಸುವಂತ ಪ್ರಯತ್ನ ನಡೀತಾ ಇದೆ. ಒಂದೆಡೆ ಗಲ್ಲಿ ಕಾಣ್ತದೆ, ಪಾಯಿಂಟ್ ಕಾಣ್ತದೆ, ಶಾರ್ಟ್ ಎಕ್ಸ್ಟ್ರಾ ಕವರ್ ಕಾಣ್ತದೆ, ಡೀಪ್ ಎಕ್ಸ್ಟ್ರಾ ಕವರ್, ಲಾಂಗ್ ಆನ್ ಡೀಪ್ ವಿಕೆಟ್, ಡೀಪ್ ಸ್ಕೋರ್ ಲೆಗ್, ಶಾರ್ಟ್ ಪಾಯಿಂಟ್ ಲೆಗ್. ಇನ್ನೊಂದೆಡೆ ಗುಡ್ ರಕ್ಷಣೆ ಕಾಣ್ತಾ ಇದೆ. ಉತ್ತರ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಯಶಸ್ಸು ಬರ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಮೊದಲು ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನ ಕಾಣ್ತಾ ಇಲ್ಲ. ಆರಂಭಿಕ ದಿವಸದಲ್ಲಿ ಹಾಸನಾಂಬ ಪೆಂಟಗಾನ್ ಸ್ಥಳೀಯ ಚನ್ನರಾಯಪಟ್ಟಣ ಪರಿಸರಕ್ಕೆ ಸಾಕಷ್ಟು ಪಂದ್ಯಾಟವನ್ನಾಡಿ ಪ್ರಶಸ್ತಿಯನ್ನು ಬಾಚಿಕೊಂಡಂತ ಮುರಳಿ ಸದ್ಯ ಮತ್ತೆ ಸ್ಥಳೀಯ ತಂಡಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಬಾರಿ ಬೀಸುವಂತ ಪ್ರಯತ್ನವನ್ನು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮುರಳಿ ಬಾಕಿ ಇದೆ. ತಂಡದ ಒಟ್ಟಾರೆಗಳಿಗೆ 52 52 ಅರ್ಧ ಶತಕದ ಪೂರೈಕೆ. ಮತ್ತೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ನಂಬಲ ಸಾಧ್ಯ. ಡೇಂಜರಸ್ ಆಲ್ರೌಂಡರ್ ಆಟಗಾರ ಚನ್ನರಾಯಪಟ್ಟಣ ಎಕ್ಸ್ಪ್ರೆಸ್. ಯಾರ್ಕರ್ಲಿ ಎಸೆತಗಳು ಮತ್ತು ಒಟ್ಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಕೊನೆ 2 ಎಸೆತ ಬಾಕಿ ಇದೆ. ಈ ಒಂದು ಪಂದ್ಯಾಕೂಟಕ್ಕೆ ಬೆಸ್ಟ್ ಬೌಲರ್ ಹಾಗೂ ಬೆಸ್ಟ್ ಬ್ಯಾಟ್ಸ್ಮನ್ ಅವಾರ್ಡ್ ಅನ್ನು ನೀಡಿ ಸಹಕಾರವನ್ನು ನೀಡಿದ್ದಾರೆ. ಸ್ಮಾರ್ಟ್ ಬೈ LED ಟಿವಿ ಜೊತೆಯಾಗಿ ಸೆಲ್ ಫೋನ್ ಅನ್ನು ನೀಡಿ ಒಂದು ಪಂದ್ಯಾಕೂಟಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಮಾತಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಡೀಪ್ ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಮಾತಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಒಂದು ಪಂದ್ಯಾಕೂಟದಲ್ಲಿ ನಮ್ಮೊಂದಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಕೊಟ್ಟು ಸಹಕಾರವನ್ನು ನೀಡಿದ್ದಾರೆ. ಚಾಂಪ್ಸ್ ಕನ್ಸ್ಟ್ರಕ್ಷನ್ ನಿಯರ್ TVS ಶೋರೂಮ್ ಚನ್ನರಾಯಪಟ್ಟಣ. ಇನ್ನೊಂದೆಡೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಪರಿಸರದ ಯುವ ಕಾಂಗ್ರೆಸ್ ಮುಖಂಡರು ಯುವರಾಜ್ ನಿಮಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಒಂದು ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಯಾಸಿನ್ ಅವರ ಒಂದು ಮಾಲೀಕತ್ವದ ಸಂಸ್ಥೆ. ಆರಂಭಿಕ ದಿವಸದಲ್ಲಿ ರಾಜ್ಯ ದೂತಗಳಿಗೂ ಸಾಕಷ್ಟು ದಾಖಲೆಯ ಪಂದ್ಯಾಟವನ್ನು ಸೆರೆ ಹಿಡಿದಿರ್ತಕ್ಕಂಥ ಸಂಸ್ಥೆ ಕೂಡ ಇದು. ಸದ್ಯ ಹಾಸನಾಂಬೆಯ ತವರೂರು ಚನ್ನರಾಯಪಟ್ಟಣ ಪರಿಸರದಲ್ಲಿ ಚಿತ್ರೀಕರಣವನ್ನು ಮಾಡ್ತಾ ಇದೆ. ನಿಮಗೂ ಕೂಡ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದಾವೆ. ಇನ್ನೊಂದರ ನಿರ್ಣಾಯಕ ಬಿಡದಲ್ಲಿ ನಾಗೇಂದ್ರ ಮಂಡ್ಯ, ಮೋಹನ ಕೋಲಾರ್, ಶ್ರೀಕಾಂತ್ ಬೆಂಗಳೂರು ನಿಮಗೂ ಕೂಡ ಕೃತಜ್ಞತೆ ತಿಳಿಸ್ತಾ ಇದ್ದಾವೆ. ಈ ರೀತಿಯಾಗಿ ಒಂದು ಪಂದ್ಯಾಕೂಟಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ತಿಳಿಸಿಕೊಡ್ತಾ ಇದ್ದಾವೆ.
ಇನ್ನೊಂದೆಡೆ ಈ ಒಂದು ಪಂದ್ಯ ಕೂಡ ಬಹುಶಃ 2 ದಿವಸದಿಂದಲೂ ಕೂಡ ಸಾಕಷ್ಟು ಆಟಗಾರರಿಗೆ ಸಾಕಷ್ಟು ಬಹುಮಾನವನ್ನು ಘೋಷಣೆ ಮಾಡಿರ್ತಕ್ಕಂಥ MTB ಗ್ರೂಪ್ಸ್ ಅಂಡ್ ಡೆವಲಪರ್ಸ್ ಈ ಪಂದ್ಯದಲ್ಲೂ ಕೂಡ ತೀರ್ಥಾಲವನ್ ತಂಡಕ್ಕೆ ಸಿಡಿಸುವಂತ ಪ್ರತಿಯೊಂದು ಸಿಕ್ಸರ್ಗೆ 2,000 ಘೋಷಣೆಯನ್ನು ಮಾಡಿದ್ರು. ಬಹುಶಃ ಮುರಳಿ 8,000 ನಗದನ್ನು ಪಡೆದುಕೊಂಡ್ರೆ ದೀಪು 6,000 ನಗದನ್ನು ಪಡೆದುಕೊಳ್ತಾ ಇದ್ದಾರೆ. ಬಹುಶಃ ಪಂದ್ಯದ ಚಿತ್ರಣ 4ನೇ ಓವರ್ ಹಾಗೂ ಅಂತಿಮ ಓವರ್ನಲ್ಲಿ ಸಂಪೂರ್ಣ ಬದಲಾಗಿದೆ. ಒಂದೆಡೆ 4ನೇ ಓವರ್ನಲ್ಲಿ 27 ಓಟವನ್ನು ಬಿಟ್ಟುಕೊಟ್ರೆ ಅಂತಿಮ ಓವರ್ನಲ್ಲಿ ಸಂತೋಷ್ 24 ಓಟವನ್ನು ಬಿಟ್ಟುಕೊಟ್ಟಿದ್ದಾರೆ. ಸಮಾರಂಭ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಯರ್ ಪೊಲೀಸ್ ಸ್ಟೇಷನ್ ಮಿಡ್ಲ್ ಸ್ಕೂಲ್ ಆವರಣ ಈ ಒಂದು ಜಾಗದಲ್ಲಿ ನೆರವೇರಲಿಕ್ಕಿದೆ. ಎಲ್ಲ ಆಟಗಾರರು ಮಾಲೀಕರ ಗಮನದಲ್ಲಿರಲಿ. ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ CM ವಾರಿಯರ್ಸ್ ಹಾಗೂ ತೀರ್ಥ 11. ಇನ್ನೊಂದರ 3ನೇ ಬಹುಮಾನವನ್ನ ರಘು ರೇಂಜರ್ಸ್ ಪಡೆದುಕೊಳ್ಳುವಂತ ಎಲ್ಲ ಸಿದ್ಧತೆ ಇದೆ. ಇವಾಗ ರಘು ರೇಂಜರ್ಸ್ ತಂಡದ ಕೆಲವೊಂದು ಆಟಗಾರರು ಸಮಾಲೋಚನೆ ನಡೆಸ್ತಾ ಇರ್ತಾರೆ. ಅಲ್ಲಿ ನ್ಯೂ ಬ್ಯಾಟ್ಸ್ಮನ್ ಬೇಗ ಬನ್ನಿ, ಬೇಗ ಸ್ಟಾರ್ಟ್ ಮಾಡಬೇಕು. ಪ್ರವೀಣ ಬನ್ನಿ ಹೊರಗಡೆ. $2 ಲಕ್ಷ ನಗದು ಅದ್ಯಾವ ತಂಡಕ್ಕೆ ಇದೇನು 30 ನಿಮಿಷದೊಳಗಾಗಿ ಪ್ರೇಕ್ಷಕರಿಗೆಲ್ಲರಿಗೂ ಕೂಡ ತಿಳಿತದೆ. 9 ಡಗ್ಔಟ್ ಖಾಲಿ ಆದ್ರೆ 3 ಡಗ್ಔಟ್ ಮಾತ್ರ ಭರ್ತಿಯಾಗಿದೆ. ಇನ್ನುಳಿದ ಆಟಗಾರರು ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ, ಕೆಲವೊಂದು ಆಟಗಾರರು ಪಾರ್ಟಿ ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ಪಂದ್ಯ ಅಖಟ ಚನ್ನರಾಯ ಪಟ್ಟಣದಲ್ಲಿ ಮುಂದುವರಿತಾ ಇದೆ. ಆರಂಭಿಕ ಅವರಿಗಾಗಿ ಮುರಳಿ ಕ್ಷಣಕಾಲ ಗಾಳಿಯಲ್ಲಿ ಕೇಳ್ತಾ ಇತ್ತು. ಕ್ಯಾಚ್ ಪಡೆಯುವಂತ ಅವಕಾಶ. ಎಸ್, ಸುಲಭದ ಕ್ಯಾಚ್ ಪಡಿತಾ ಇದ್ದಾರೆ. ಮೊದಲ ಕೊಂಡಿ ಕಳಚಿ ಬೀಳ್ತಾ ಇದೆ. ನವೀನ್ ಬಣ್ಣ ಇನ್ನರ್ವೈ ಚನ್ನರಾಯಪಟ್ಟಣ ಪರಿಸರದ ಅನುಭವಿ ಆಲ್ರೌಂಡರ್ ಆಟಗಾರ. ಬೌಂಡ್ರಿ ಅಡಗಿಸುವಂತ ಪ್ರಯತ್ನ. ಒಂದು ವೇದಿಕೆ ಮೇಲ್ಭಾಗದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಲೋಕೇಶ್ವರ್ ಬೆಳಗೋಡು ಅವರಿಗೆ ವೇದಿಕೆ ಮೇಲ್ಭಾಗದಲ್ಲಿ ಗುರುತಿಸಿ ಗೌರವಿಸುವಂತಹ ಕಾರ್ಯವನ್ನು
ಕುವೆಂಪು ಕ್ರಿಕೆಟರ್ಸ್ ಮುಂದುವರಿಸ್ತಾ ಇದ್ದಾರೆ. ಲೈಫ್ ಟಾಸ್ ಆಗಿದ್ದಂತ ಚೆಂಡು ಸುಲಭದ ಕ್ಯಾಚ್ ಪಡಿತಾ ಇದ್ದಾರೆ. ಗ್ಯಾಪ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಮತ್ತೆ ಸ್ಟಾರ್ಟ್ ಆಗಿತ್ತು. ಶಾರ್ಟ್ ಪಿಟ್ ವಿಕೆಟ್ ಮೇಲ್ಭಾಗದಲ್ಲಿ ನೇರ ಗುರಿ ಸಾಗ್ತಾ ಇಲ್ಲ. ನೇರ ಗುರಿ ಸಾಗಿದ್ರೆ ಬಹುಶಃ ಅಪಾಯ ಕಟ್ಟಿಟ್ಟ ಬುತ್ತಿ ಆಗ್ತಾ ಇತ್ತು. ಅದೃಷ್ಟದ ಓಟಗಳು ರಿಸ್ಕಿ ಸಿಂಗಲ್. 7 ಆರಂಭಿಕ ಓವರ್ನ ಇನ್ನು ಕೂಡ ಕೊನೆ ಒಂದು ಎಸೆತ ಬಾಕಿ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಕೊನೆ ಒಂದು ಎಸೆತ ಇದೆ ಸರ್. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಪುಲ್ ಮಾಡುವಂತ ಪ್ರಯತ್ನ. ಮತ್ತೆ ಶಾರ್ಟ್ ಬಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಛತ್ರಕ್ಷಣೆ ಬರ್ತಾ ಇದೆ. ಬ್ಯಾಕಪ್ ಕೈ ಕೊಟ್ಟರು ಕೂಡ ಅಲ್ಲಿ ಬ್ಯಾಟ್ಸ್ಮನ್ ಸ್ವಲ್ಪ ಮಟ್ಟಿಗೆ ಸ್ಲಿಪ್ ಆಗ್ತಾ ಇದ್ದಾರೆ. ಕೇವಲ ಒಂದು ಓಟದ ಪೂರೈಕೆ. ಓವರ್ನ ಮುಕ್ತಾಯದಲ್ಲಿ 9. ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರ್ 9. ಕ್ಷಮೆ ಇರಲಿ, ತಂಡದ ಒಟ್ಟಾರೆ ಗಳಿಕೆ 8. End of very first over, score 8 for 3 wickets. Wait for the loss of 2 wickets. ಪಂದ್ಯ ನಿಧಾನವಾಗಿ ತೀರ್ಥ 11 ಕಡೆಗೆ ವಾಲುವಂತ ಎಲ್ಲ ಸಾಧ್ಯತೆ ಇದೆ.
ಒಂದು ಹಂತದಲ್ಲಿ 16ಕ್ಕೆ 5 ಕುಸಿತವನ್ನ ಕಂಡಿರ್ತಕ್ಕಂಥ ತೀರ್ಥೈಲವನ ಬಳಿಕ ದೀಪು ಜೊತೆಯಾಗಿ ಮುರುಳಿ ಆಡಿದಂತಹ ಬ್ಯಾಟಿಂಗ್ ಸದ್ಯ ಇವಾಗ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ತೀರಾ ಕೆಳಚಿನಲ್ಲಿ ಸಾಗಿದಂತ ಚೆಂಡು ಡಾಟ್ ಬಾಲ್ ಪೂರೈಕೆ ಆಗ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪಂಕಜ್ ಕಳೆದ ಡುವಾಡೈ ಪಂದ್ಯದಲ್ಲೂ ಕೂಡ ಸುಂದರತೆ ಎಸೆಗಾರಿಕೆಯನ್ನು ಮಾಡಿದ್ರು. ಸದ್ಯ ಮತ್ತೆ ಪಂಕಜ್ ಎಸೆಗಾರಿಕೆ ಕೈ ಹಿಡಿತಾ ಇದೆ. ಮತ್ತೆ ಟಾಪ್ ಆದಂತ ಚೆಂಡು ಕ್ಯಾಚ್ ಪಡೆಯುವಂತ ಅವಕಾಶ. ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಪೂರೈಕೆ 9 ಫಾರ್ 2 ವಿಕೆಟ್ಸ್. ಮತ್ತೆ ಸ್ವಿಚ್ ಇಟ್ ಮಾಡುವಂತಹ ಪ್ರಯತ್ನ. ಡೀಪ್ ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಮತ್ತೆ ಸ್ವಿಚ್ ಇಟ್ ನ ಪ್ರಯತ್ನ. ಈ ಬಾರಿ ಯಶಸ್ಸು ಬರ್ತಾರೆ. ಲಯಬದ್ಧ ದಾಳಿ. ಡಾಟ್ ಬಾಲ್. ಗುಡ್ ಕಮ್ ಬ್ಯಾಕ್ ಬೈ ಬೌಲರ್ ಪಂಕಜ್. ತೀರಾ ಯಾರ್ಕರ್ ಅಂತ ಸೆತಗಳು. ಒಂದು ಓಟದ ಪೂರೈಕೆ ಲಾಂಗ್ ಆನ್ ಮೇಲ್ಭಾಗದಲ್ಲಿ. ಕೊನೆ ಒಂದು ಎಸೆ ಬಾಕಿ ಇದೆ. ಒಟ್ಟಾರೆ ಗಳಿಕೆ 16. ಮತ್ತೆ ಲೋ ಫುಲ್ ಟಾಸ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ನೇರ ಗುರಿ ಸಾಕ್ತಾ ಇಲ್ಲ. ಬ್ಯಾಕಪ್ ಬರ್ತಾ ಇದೆ. ಒಂದೋಟದ ಪೂರೈಕೆ ಒಟ್ಟಾರೆ ಗಳಿಕೆ ಕೂಡ 17. ಎಂಡ್ ಆಫ್ 4 ನಂಬರ್ 2. ಸ್ಕೋರ್ 17. ಈ ಪಂದ್ಯಾಕೂಟದ ಸಮಾರಂಭ ಟ್ರೋಫಿ ವಿತರಣಾ ಕಾರ್ಯಕ್ರಮ ಇವೆಲ್ಲವೂ ಕೂಡ ನಡೆಯುವಂತ ಜಾಗ ನಿಯರ್ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಮಿಡ್ಲ್ ಸ್ಕೂಲ್ ಆವರಣ. ಈ ಒಂದು ಆವರಣದಲ್ಲಿ ವೇದಿಕೆ ಎಲ್ಲ ಕಾರ್ಯಕ್ರಮಗಳು ಕೂಡ ನೆರವೇರ್ತದೆ. ಟ್ರೋಫಿ ವಿತರಣಾ ಕಾರ್ಯಕ್ರಮ ಇರ್ಬೋದು, ಮ್ಯಾನ್ ಆಫ್ ದಿ ಸೀರೀಸ್ ಇರ್ಬೋದು, ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಕೀಪರ್, ಬೆಸ್ಟ್ ಫೀಲ್ಡರ್, ಈ ರೀತಿಯ ಎಲ್ಲ ಅವಾರ್ಡನ್ನ ಕೂಡ ಅಲ್ಲಿ ನೀಡಿ ಗೌರವಿಸ್ತಾರೆ. ಎಲ್ಲ ಆಟಗಾರರ ಗಮನದಲ್ಲಿರಲಿ. ಮತ್ತೆ 3ನೇ ಓವರ್ಗಾಗಿ ವೈಯಕ್ತಿಕ, 2ನೇ ಓವರ್ಗಾಗಿ ಮುರಳಿ. ಆರಂಭಿಕ ಹಂತದಲ್ಲಿ ಬ್ಯಾಟ್ನ ಮುಖಾಂತರವಾಗಿ ಸಾಕಷ್ಟು ಓಟವನ್ನು ಗಳಿಸಿರ್ತಕ್ಕಂಥ ಮುರಳಿ ಸದ್ಯ ಇವಾಗ ಅದೇ ಕೈ ಚೆಂಡನ್ನು ಹಿಡಿತಾ ಇದೆ. ಪ್ರವೀಣ ಕಳ್ಸಪ್ಪ ಒಂಚೂರು ಹೊರಕ್ಕೆ. ಆ ಪಾನಿ ಕಟಾಕ ಅತ್ಲಾಗೆ ಮ್ಯಾಚ್ ಮುಗಿಯೋವರೆಗೂ. ಯಾರ್ಕರ್ಲಂತ ಸೆತಗಳು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬ್ಯಾಟ್ಸ್ಮನ್ಗಳ ಏಕಾಗ್ರತೆಯನ್ನ ಪರೀಕ್ಷಿಸಬಲ್ಲಂತ ಎಸ್ತುಗಾರಿಕೆಯನ್ನ ಮುರಳಿ ಮುಂದುವರಿಸ್ತಾ ಇದ್ದಾರೆ. ಡಾಟ್ ಬಾಲ್ ಪೂರೈಕೆ ಆಗ್ತಾ ಇದೆ. ಒಂದು ಹಂತದಲ್ಲಿ ಆರಂಭಿಕ ಓವರ್ನಲ್ಲಿ 2 ಬ್ರೇಕ್ ಥ್ರೂ ತಂದುಕೊಟ್ಟಿರ್ತಕ್ಕಂಥ ಮುರಳಿ
ಸದ್ಯ ಇವಾಗ ಮತ್ತೆ ಸುಂದರತೆ ಎಸ್ತುಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಟೂರ್ನಮೆಂಟ್ ಉದ್ದಗಲಕ್ಕೂ ಕೂಡ ಸಾಕಷ್ಟು ಶ್ರೇಷ್ಠ ಮಟ್ಟದ ಪ್ರದರ್ಶನ ನೀಡಿರ್ತಕ್ಕಂಥ ಮುರಳಿ ಫೈನಲ್ ಪಂದ್ಯದ ಹೋರಾಟ ಮುಂದುವರಿಸ್ತಾ ಇದ್ದಾರೆ. ಮತ್ತು ಯಾರ್ಕರ್ ನಿರ್ದೇಶಕಗಳು ವೈಡ್ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕೇವಲ ಒಂದು ಓಟದ ಪೂರೈಕೆ 18. ಇನ್ನುಳಿದ 22 ಎಸೆತ 53 ಓಟದ ಅವಶ್ಯಕತೆ. 22 balls 53 runs required. ಮತ್ತೆ ಬೀಸುವಂತ ಪ್ರಯತ್ನ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಒಂದು ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ನಿಧಾನ ಗತಿಯಲ್ಲಿ ಮಂದ ಗತಿಯಲ್ಲಿ ಆಮೆಯ ರೂಪದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 19-19 ಬೌಂಡ್ರಿ ಸಿಕ್ಸರ್ ಸಿಡಿಸಲೇ ಬೇಕಾದಂತ ಅನಿವಾರ್ಯತೆ. ತೀರಾ ಸ್ಲೋ ಎಸೆತಗಳು ವೈಡ್ ಬಾಲ್ ಸೂಚನೆ. ತೀರ್ಥ ಇಲ್ಲದ ತಂಡದ ಎಸೆತಗಾರರು ಇಲ್ಲಿಂದ ಯಾವುದೇ ವಿಕೆಟ್ಸ್ ಅನ್ನು ಪಡೆದುಕೊಂಡ್ರೆ ಆಟಗಾರರಿಗೆ 1,000 ನಗದನ್ನು MTB ಗ್ರೂಪ್ಸ್ ಹಾಗೂ ಡೆವಲಪರ್ಸ್ ನೀಡಿ ಗೌರವಿಸುತ್ತಿದ್ದಾರೆ. ಸ್ವಿಚ್ ಮಾಡುವಂತಹ ಪ್ರಯತ್ನ, ಕೇವಲ ಒಂದು ಓಟದ ಪೂರೈಕೆ. ಬಹುಶಃ ಆರಂಭಿಕ ಲೀಗ್ ಹಂತದಲ್ಲಿ ಕೂಡ ಈ ರೀತಿಯ ಬಹುಮಾನಗಳು ಸಾಕಷ್ಟು ಬಂದಿತ್ತು. ಕೆಲವೊಂದು ಬಹುಮಾನಗಳನ್ನ ಕುವೆಂಪು ಕ್ರಿಕೆಟ್ ತಂಡದ ಪ್ರವೀಣ್ ಅವರು ಪಡೆದುಕೊಂಡಿದ್ರು. ಕಳೆದ ಪಂದ್ಯದಲ್ಲಿ ಪುನೀತ್ ಪಡೆದುಕೊಂಡ್ರೆ ಫೈನಲ್ ಪಂದ್ಯದಲ್ಲಿ ಅದ್ಯಾವ ಆಟಗಾರರು ಪಡಿತಾರೆ ಕಾದು ನೋಡಬೇಕಾಗಿದೆ. ಟಾಪ್ ಎಡ್ಸ್ ಆದಂತಹ ಚೆಂಡು ಕ್ಯಾಚ್ ಪಡೆಯುವಂತ ಅವಕಾಶ. ಗ್ಯಾಸ್ ವಿಕೆಟ್ ಹೊಸ ಆಟಗಾರ ರವಿ ಧೋನಿ ಅಂಕಣ ಪ್ರವೇಶನ ಮಾಡ್ತಾ ಇದ್ದಾರೆ. ಮಧು ಇನ್ನೊಂದೆಡೆ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾವ ಹಂತದಲ್ಲೂ ಬೇಕಾದರೂ ಸಿಡಿಲ ಬರದ ಸಿಕ್ಸರ್ ದಾಖಲಿಸಬಲ್ಲಂತ ಆಟಗಾರ. ಕಳೆದ ಕ್ವಾಲಿಫೈರ್ ಪಂದ್ಯದಲ್ಲಿ ಕೈ ಜಾರಿ ಹೋದಂತ ಪಂದ್ಯವನ್ನು ಉಳಿಸಿಕೊಟ್ಟಿರ್ತಕ್ಕಂಥ ಮಧು ಇನ್ನೂ ಕೂಡ ಜೀವಂತವಾಗಿ ನಾನ್ ಸ್ಟ್ರೈಕ್ ನಲ್ಲಿ ಉಳಿತಾ ಇದ್ದಾರೆ. ಮತ್ತೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಮತ್ತೊಂದು ವಿಕೆಟ್ ಪತನ. ಮೇಲ್ಭಾಗದಲ್ಲಿ ಕ್ಷೇತ್ರರಕ್ಷಣೆ ಬರ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಈ ರೀತಿಯ ಆಟಗಳು ಚಾಂಪಿಯನ್ ಪಟ್ಟ ಪ್ರತಿಯೊಂದು ಹಂತ ಪ್ರತಿಯೊಂದು ಎಸೆತದಲ್ಲೂ ಕೂಡ ನಿಧಾನವಾಗಿ ದೂರ ಉಳಿತಾರೆ. 17ಕ್ಕೆ 50 ಓಟಗಳ ಅವಶ್ಯಕತೆ.
ವೈಡ್ ಬಾಲ್ ಸೂಚನೆ 17-49. ಸ್ಟಿಲ್ 49 runs required from 17 balls. ಅಪ್ಪಿ ಏನು ಕಿತ್ಕೊಬರ ಅಂತ ಒಂದು ಪಂದ್ಯಾಕೂಟಕ್ಕೆ ನಮ್ಮೊಂದಿಗೆ ದೂರದಿಂದ ಆಗಮಿಸಿಕೊಂಡಿದ್ದಾರೆ. ಅತಿ ಹೆಚ್ಚಿನ ಸಹಕಾರವನ್ನು ನೀಡಿ ಒಂದು ಪಂದ್ಯಾಕೂಟದ ಬೆನ್ನೆಲುಬಾಗಿ ನಿಂತಿದ್ದಾರೆ. HAL ನ ಡೈರೆಕ್ಟರ್ ಕೂಡ ಹೌದು ಶಿವಮೂರ್ತಿ, ಸಂತೋಷ್, ಗಾಂಧಿ, ಕೇಶವ ಇವರೆಲ್ಲರಿಗೂ ಕೂಡ ಕುವೆಂಪು ಕ್ರಿಕೆಟರ್ಸ್ ಅವರ ವತಿಯಿಂದ ಆಧರಣೀಯ ಹೃದಯ ಸ್ಪರ್ಶ ಸ್ವಾಗತವನ್ನು ಕೂಡ ವಹಿಸಿಕೊಳ್ತಾ ಇದ್ದಾವೆ. HAL ಡೈರೆಕ್ಟರ್ ಸರ್ ಆದಂತ ಶಿವಮೂರ್ತಿ, ಸಂತೋಷ್ ಜೊತೆಯಾಗಿ ಗಾಂಧಿ ಇವರನ್ನೊಗ್ಗೂಡಿ ಕೇಶವ ಕೂಡ ನಮ್ಮೊಂದಿಗೆ ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ. ಸರ್, ನಿಮ್ಮ ಎಲ್ಲರಿಗೂ ಕೂಡ ಆಯೋಜಕರ ಪರವಾಗಿ ಹೃದಯ ಸ್ಪರ್ಶ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಾಗಿ 13 ಎಸೆತ 42 ಅವಶ್ಯಕತೆ. 42 runs required from 13 balls. ಲೈಟ್ ಕಟ್ ಮಾಡುವಂತಹ ಪ್ರಯತ್ನ. ಡಿ ಪಾಯಿಂಟ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕೇವಲ ಒಂದು ಓಟದ ಪೂರೈಕೆ. ಅದೇ ರೀತಿ ಒಂದು ಪಂದ್ಯಾಕೂಟದಲ್ಲಿ ತೀರ್ಥಾಳವನ್ ತಂಡದ ಯಾವ ಎಸೆತಗಾರ ವಿಕೆಟ್ ಅನ್ನು ಪಡೆದುಕೊಂಡ್ರೆ ಮಧು, ತೀರ್ಥ, ಬಸವರಾಜ್, MTB ಗ್ರೂಪ್ಸ್ ಅಂಡ್ ಡೆವಲಪರ್ಸ್ ಅವರ ಕಡೆಯಿಂದ 1,000 ಘೋಷಣೆ ಆಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಇದೇ ಒಂದು ತಂಡ 2,000 ಘೋಷಣೆಯನ್ನು ಪ್ರತಿಯೊಂದು ಸಿಕ್ಸರ್ಗೆ ಮಾಡಿತ್ತು. ಸದ್ಯ ಇವಾಗ ಮತ್ತೆ MTB ಗ್ರೂಪ್ಸ್ ಅಂಡ್ ಡೆವಲಪರ್ಸ್ ತಂಡ ಪಡೆಯುವಂತಹ ಪ್ರತಿಯೊಂದು ವಿಕೆಟ್ಗೆ ಮಧು, ತೀರ್ಥ, ಬಸವರಾಜ್ ಅವರ ಒಂದು ಗೆಳೆಯರ ಬಲಗದ MTB ಮತ್ತೆ 1,000 ಘೋಷಣೆ ಮಾಡ್ತಾ ಇದೆ. ಮತ್ತೊಂದು ವಿಶೇಷ ಸೂಚನೆ ಎಲ್ಲ ಮಾಲೀಕರಿಗೆ, ಎಲ್ಲ ಆಟಗಾರರಿಗೆ ತಿಳಿಸ್ತಾ ಇದ್ದೇವೆ ನೋಡಿ. ಇವಾಗ ತಾನು ತಿಳಿಸಿದ್ದು ವೇದಿಕೆ ಕಾರ್ಯಕ್ರಮ ಬೇರೆ ಒಂದು ಜಾಗದಲ್ಲಿ ನಡೆಯುತ್ತೆ ಅಂತ. ಆ ಎಲ್ಲ ಕಾರ್ಯಕ್ರಮ ಕೂಡ ಈ ಪ್ರೇಕ್ಷಕರ ನಡುವೆ ಇಲ್ಲಿಯೇ ಕೂಡ ಮುಕ್ತಾಯವನ್ನು ಕಾಣ್ತದೆ. ಎಲ್ಲ ಆಟಗಾರರ ಗಮನದಲ್ಲಿ ಸ್ಥಳಾಂತರಿಸಲು ಸ್ವಲ್ಪ ಮಟ್ಟಿಗೆ ಕಷ್ಟವಾಗ್ತದೆ. ಈ ಪ್ರೇಕ್ಷಕರ ನಡುವೆ ಇದೇ ಒಂದು ಅಂಕಣದಲ್ಲಿ ಸಮಾರಂಭ ಕಾರ್ಯಕ್ರಮ ನೆರವೇರಲಿಕ್ಕಿದೆ.
ಸಮಾರೋಪ ಸಮಾರಂಭ, ಟ್ರೋಫಿ ವಿತರಣಾ ಕಾರ್ಯಕ್ರಮ ಇವೆಲ್ಲವೂ ಕೂಡ ಇದೇ ಒಂದು ಅಂಕಣದಲ್ಲಿ ನೆರವೇರುತ್ತದೆ. ಇದೀಗ ತನ್ನ ಆಯೋಜಕರು ಸೂಚನೆ ನೀಡ್ತಾ ಇದ್ದಾರೆ. ಎಲ್ಲ ಮಾಲೀಕರ ಗಮನದಲ್ಲಿರಲಿ. ಸ್ಟೆಪ್ ಔಟ್ ಮಾಡಿ ಬೀಸುವಂತ ಪ್ರಯತ್ನ ಯಶಸ್ಸು ಬರ್ತಾ ಇಲ್ಲ. ಗಜ ಕ್ಲೋಸ್ ಕೀಪಿಂಗ್ ಮಾಡ್ತಾ ಇದ್ದಾರೆ. ಗೂಟಗಳ ಹಿಂಭಾಗದಲ್ಲಿ ಸಾಕಷ್ಟು ತಂತ್ರಗಾರಿಕೆಯನ್ನು ಹೆಣುವ ಮುಖಾಂತರವಾಗಿ ಚಾಂಪಿಯನ್ ಆಗುವಂತ ಲಕ್ಷಣವನ್ನು ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್ ಪಂದ್ಯ ಮೇಲ್ನೋಟದ ಪರಿಸ್ಥಿತಿಗೆ ತೀರ್ಥ ಇಲ್ಲದ ಕಡೆಗೆ ವಾಲ್ತಾ ಇದೆ. ಲೇಟ್ ಕಟ್ ಮಾಡುವಂತಹ ಪ್ರಯತ್ನ ಡೀಪ್ ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಕೇವಲ ಒಂದೋಟದ ಪೂರೈಕೆ. 31 ವೇದಿಕೆ ಕಾರ್ಯಕ್ರಮ, ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ, ಮ್ಯಾನ್ ಆಫ್ ದಿ ಸೀರೀಸ್, ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಕೀಪರ್, ಬೆಸ್ಟ್ ಫೀಲ್ಡರ್, ಈ ಎಲ್ಲ ಅವಾರ್ಡನ್ನ ಇದೇ ಒಂದು ಅಂಕಣದಲ್ಲಿ ನೀಡಿ ಗೌರವಿಸಲಿಕ್ಕಿದ್ದಾರೆ. ಆಟಗಾರರ ಜೊತೆಯಾಗಿ ಮಾಲೀಕರ ಗಮನದಲ್ಲಿರಲಿ. ಮತ್ತೆ ಡಾಟ್ ಬಾಲ್ ಆಗ್ತಾ ಇದೆ, ಯಶಸ್ಸು ಬರ್ತಾ ಇಲ್ಲ. ಚಾಂಪಿಯನ್ ಆಗುವಂತ ಎಲ್ಲ ಸರ್ವ ಸಿದ್ಧತೆಯನ್ನ ಅಂಕಣ ಒಳಭಾಗದಲ್ಲಿ ತೀರ್ಥ ಇಲ್ಲವನ್ನು ಮುಂದುವರಿಸ್ತಾ ಇದ್ದಾರೆ. ಫುಲ್ ಟಾಸ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಸುಲಭದ ಕ್ಯಾಚ್ ಬಡಿತಾ ಇದ್ದಾರೆ. ಒಟ್ಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತವನ್ನ ತೀರ್ಥವನ್ನು ಸಾಧಿಸ್ತಾ ಇದ್ದಾರೆ. 5ಕ್ಕೆ 40 ಓಟಗಳು ಬರಬೇಕಿದೆ. ವೇದಿಕೆ ಎಲ್ಲ ಕಾರ್ಯಕ್ರಮ ಇದೇ ಒಂದು ಅಂಕಣದಲ್ಲಿ ಜರುಗುತ್ತದೆ. ಎಲ್ಲ ನಾಯಕರು, ಎಲ್ಲ ಮಾಲೀಕರು, ಎಲ್ಲ ಆಟಗಾರರ ಗಮನದಲ್ಲಿರಲಿ. ಅದೇ ರೀತಿ ಒಂದು ಪಂದ್ಯಾಕೂಟದಲ್ಲಿ ನಮ್ಮನಿಗೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ. ದೂರದಿಂದ ಆಗಮಿಸಿದ್ದಾರೆ HL ಡೈರೆಕ್ಟರ್ ಆದಂತ ಶಿವಮೂರ್ತಿ ಸರ್, ಸಂತೋಷ್ ಸರ್, ಗಾಂಧಿ ಸರ್ ಜೊತೆಯಾಗಿ ಕೇಶವ್ ಸರ್, ಇವರೆಲ್ಲರಿಗೂ ಕೂಡ ಕುವೆಂಪು ಕ್ರಿಕೆಟರ್ಸ್ ಇವರ ವತಿಯಿಂದ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೇವೆ. ಬಹುಶಃ 3 ತಿಂಗಳ ಒಂದು ಹಗಲಿರುಳ ಪರಿಶ್ರಮ ಅಂತಿಮ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. CPL ಸೀಸನ್ 5 ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಸುದೀರ್ಘ 30 ವರ್ಷಗಳ ಕಾಲ ಅನುಭವ ಇರ್ತಕ್ಕಂಥ ತಂಡ ಒಂದು ಗೆಳೆಯರ ಬಳಗದ ದಾಖಲೆಯ ಪಂದ್ಯಾಕೂಟ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಅಮಿತ್, ಅವಿನಾಶ್, ಅಪಿ, ಸುಪ್ರೀತ್, ನವೀನ್ ಇವರೊಂದು ಎಲ್ಲರ ಕನಸಿನ ಗೆಳೆಯರ ಬಳಗದ ಕ್ರಿಕೆಟ್ ಅಂತಿಮ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಸಮಾರೋಪ ಸಮಾರಂಭ ಜೊತೆಯಾಗಿ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ, ವೇದಿಕೆಯ ಕಾರ್ಯಕ್ರಮ ಇವೆಲ್ಲವೂ ಕೂಡ ಇದೇ ಒಂದು ಚನ್ನರಾಯಪಟ್ಟಣ ಮೈದಾನದಲ್ಲಿ ಮುಕ್ತಾಯವನ್ನು ಕಾಣ್ತದೆ. ಎಲ್ಲ ಪ್ರೇಕ್ಷಕರು, ಎಲ್ಲ ಆಟಗಾರರು, ಎಲ್ಲ ಮಾಲೀಕರು ಕೂಡ ನಮ್ಮೊಂದಿಗೆ ಸಹಕಾರವನ್ನು ನೀಡಿ ಎಂಬುದಾಗಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. ಬಹುಶಃ ಒಂದು ಪಂದ್ಯಾಕೂಟಕ್ಕೆ ವಿಶೇಷವಾಗಿ ಹೆಚ್ಚು ಮೆರುಗನ್ನು ತಂದುಕೊಟ್ಟಿರ್ತವರು ಒಂದೆಡೆ ಚಿಯರ್ ಗರ್ಲ್ಸ್ ಆದರೆ ಇನ್ನೊಂದೆಡೆ DJ. ನಿಮಗೂ ಕೂಡ ಆಯೋಜಕರ ಪರವಾಗಿ ಅಂತಿಮ ಹಂತದಲ್ಲಿ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೇವೆ. ನಿರ್ಣಾಯಕ ಪೀಠದಲ್ಲಿ ನಾಗೇಂದ್ರ ಜೊತೆಯಾಗಿ ಮೋಹನ, ಶ್ರೀಕಾಂತ್ ಈ ಮೂವರಿಗೂ ಕೂಡ ಅಭಿನಂದನೆಯನ್ನು ತಿಳಿಯಪಡಿಸ್ತಾ ಇದ್ದೇವೆ. ಈ ಪಂದ್ಯಾಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೋತ್ಸಾಹಿಗಳಿಗೆ ಅಭಿನಂದನೆ ತಿಳಿಸಿದ್ರೆ, ಎಲ್ಲ ಮಾಲೀಕರು ಜೊತೆಯಾಗಿ ಎಲ್ಲ ಆಟಗಾರರಿಗೂ ಕೂಡ ಆಯೋಜಕರ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. 120ಕ್ಕೂ
ಮೇಲ್ಪಟ್ಟ ಆಟಗಾರರು ಈ ಒಂದು ಪಂದ್ಯ ಕೂಟದಲ್ಲಿ ಭಾಗವಹಿಸಿದರು. ಕೊನೆಯ ಹಂತದಲ್ಲಿ ಇವಾಗ ಚಾಂಪಿಯನ್ ಪಟ್ಟವನ್ನ ತೀರ್ಥ ಅದೇ ರೀತಿ ಅವರೊಡನೆ ದಯಮಾಡಿ ಈಗ ವೇದಿಕೆ ಬಳಿ ಈ ಪಂದ್ಯಾಕೂಟದಲ್ಲಿ ಸೆಕೆಂಡ್ ರನ್ನರ್ ಅಪ್ ಆದಂತ ರಘು ರೇಂಜರ್ಸ್ ತಂಡದ ಎಲ್ಲ ಆಟಗಾರರು ಬಹುಮಾನ ಪಡೆಯಲು ದಯಮಾಡಿ ವೇದಿಕೆ ಬಳಿ ಬರಬೇಕು. ರಘು ರೇಂಜರ್ಸ್ ತಂಡದ ಎಲ್ಲ ಆಟಗಾರರು ಮಾಲೀಕರು ದಯಮಾಡಿ ವೇದಿಕೆ ಬಳಿ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ದಯಮಾಡಿ ವೇದಿಕೆ ಬಳಿ